ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಅಥವಾ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಟಾಪಿಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಡ್ರೈವಿಂಗ್ ಕಲಿತಾ ಇದ್ದೀರಾ, ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮಗೆ ಸ್ಟೇರಿಂಗ್ ಕಂಟ್ರೋಲು, ಸ್ಟೇರಿಂಗ್ ಹೋಲ್ಡ್ ಮಾಡೋದು, ಸ್ಟೇರಿಂಗನ್ನು ಪರ್ಫೆಕ್ಟಾಗಿ ಒಂದು ಕಂಟ್ರೋಲ್ ಮಾಡೋದು ನಿಮಗೆ ಇನ್ನೂ ಬರ್ತಿಲ್ಲ ಅಂತ ಅಂದರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಒಂದು ಪರ್ಫೆಕ್ಟ್ ವೇಯಲ್ಲಿ. ಸೊ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ನೀವು ಕಲಿತಿದ್ದೀರಾ ಅಂತಂದರೆ ನೀವು ನಿಮ್ಮ ಇನ್ಸ್ಟ್ರಕ್ಟರ್ ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಲೆಫ್ಟ್ ಟರ್ನ್ ಮಾಡಿ ಅಂದ ತಕ್ಷಣ ಇಮಿಡಿಯೇಟಾಗಿ ಪೂರ್ತಿಯಾಗಿ ಸ್ಟೇರಿಂಗನ್ನು ಲೆಫ್ಟಿಗೆ ಟರ್ನ್ ಮಾಡ್ತಿದ್ದೀರಾ, ಅಥವಾ ರೈಟ್ ಕಟ್ ಮಾಡಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಪೂರ್ತಿಯಾಗಿ ರೈಟ್ಗೆ ಕಟ್ ಮಾಡೋದು, ಅಥವಾ ಹೆಂಗಂದ್ರೆ ಹಾಗೆ ಲೆಫ್ಟ್ ರೈಟು ನೀವು ಮಾಡ್ತಿದ್ದೀರಾ, ಈ ರೀತಿ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಯಾವ ರೀತಿಯಾಗಿ ಅವಾಯ್ಡ್ ಮಾಡೋದು, ಸ್ಟೇರಿಂಗನ್ನು ಪರ್ಫೆಕ್ಟಾಗಿ ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು, ಕಂಟ್ರೋಲ್ ಮಾಡೋದು ತಿಳಿಸ್ಕೊಡ್ತೇನೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡೋದೆ ಶುರು ಮಾಡೋಣ. ಸ್ಟೇರಿಂಗ್ ವೀಲನ್ನು ಯಾವಾಗಲೂ ನಾವು ಈ ರೀತಿಯಾಗಿ ಹೋಲ್ಡ್ ಮಾಡಿರಬೇಕು. ಅಂದರೆ ಈ ಸ್ಟೇರಿಂಗ್ ವೀಲನ್ನು ನಾವು ಕ್ಲಾಕ್ ಅಂತ ತಿಳ್ಕೊಂಡಿವಿ ಅಂತ ಹೇಳಿದ್ರೆ 9 o'clock ಪೊಸಿಷನ್ ಮತ್ತು 3 o'clock ಪೊಸಿಷನ್, ಈ ರೀತಿಯಾಗಿ ಅಂದರೆ ಎರಡು ಕೈ ನಮ್ಮ ಯಾವಾಗಲೂ ಒಂದು ಕೈಯಿಂದ ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡಬಾರ್ದು. ಎಸ್ಪೆಷಲಿ ಕಲಿಯೋ ಟೈಮ್ನಲ್ಲಿ ಒನ್ಸ್ ನೀವು ಪರ್ಫೆಕ್ಟಾಗಿ ನಿಮಗೆ ಗ್ರಿಪ್ ಸಿಕ್ಕ ಮೇಲೆ, ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಯಾವ ರೀತಿಯಾಗಿ ಹೋಲ್ಡ್ ಮಾಡಿದ್ರು ನಡೆಯುತ್ತೆ. ಬಟ್ ಸ್ಟಾರ್ಟಿಂಗ್ ಟೈಮ್ನಲ್ಲಿ ನೀವು ಯಾವಾಗಲೂ ಎರಡು ಕೈಯಿಂದನೇ ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡಬೇಕು. ಮತ್ತು ಯಾವಾಗಲೂ ಹಿಡ್ಕೊಳ್ಳೋ ರೀತಿ ಬಂದುಬಿಟ್ಟು 9 o'clock ಮತ್ತು 3 o'clock ಪೊಸಿಷನಲ್ಲಿ ಇರಬೇಕು. ಈ ರೀತಿಯಾಗಿ ಸ್ಟೇರಿಂಗ್ ವೀಲನ್ನು ತುಂಬ ಸ್ಮೂತಾಗಿ ಲೈಟಾಗಿ ಹ್ಯಾಂಡಲ್ ಮಾಡಬೇಕು ಟರ್ನ್ ಮಾಡುವಾಗ. ಬಟ್ ಅವ್ರೇನು ಮಾಡ್ಬಿಡ್ತಾರೆ, ಈ ರೀತಿ ಪೂರ್ತಿಯಾಗಿ ಟರ್ನ್ ಮಾಡಿಬಿಡ್ತಾರೆ, ಅಥವಾ ಪೂರ್ತಿ ಲೆಫ್ಟ್ ಅಥವಾ ರೈಟು ಯಾವ ರೀತಿಯಾಗಿ ಟರ್ನ್ ಮಾಡಿಬಿಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಡಿನ ನಾನು ಸ್ಟಾರ್ಟ್ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಮುಂದ್ಗಡೆ ರೋಡ್ ನೋಡ್ತಿರುವ ಹಾಗೆ ನಾನು ಈಗ ಗಾಡಿನ ಮೂವ್ ಮಾಡ್ತೇನೆ. ಗಾಡಿ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದೆ. ಸೊ ಇಲ್ಲಿ ಗಾಡಿ ಮೂವ್ ಮಾಡಿದೆ. ಇಲ್ಲಿ ನಾನು ಸ್ಟೇರಿಂಗ್ ವೀಲನ್ನು ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಟೇರಿಂಗ್ ವೀಲ್ ಕೈ ಬಿಟ್ಬಿಟ್ಟಿದ್ದೇನೆ. ಸೊ ಗಾಡಿ ಬಂದ್ಬಿಟ್ಟು ಅದ್ರ ಪಾಡಿಗೆ ಅದು ಪರ್ಫೆಕ್ಟಾಗಿ ಆ ರೋಡಲ್ಲಿ ಹೋಗ್ತಾ ಇದೆ. ಇಲ್ಲಿ ನಾವು ಏನು ಜಡ್ಜ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಸೆಂಟ್ರ್ ಪಾಯಿಂಟ್, ಸ್ಟೇರಿಂಗ್ ಪಾಯಿಂಟ್ ಏನಿದೆ ನಮ್ಮ ಸೆಂಟ್ರ್ ಪಾಯಿಂಟಲ್ಲಿ ಇರಬೇಕು, ರೋಡನ್ನು ಸೆಂಟ್ರಲ್ಲಿ ಇರಬೇಕು. ಈಗ ನೋಡ್ತಾ ಇರೋವಾಗ ನನ್ನ ಕೈಯಲ್ಲಿ, ಸೊ ಇದು ಬಂದುಬಿಟ್ಟು ನಿಮಗೆ ಸೆಂಟ್ರಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಹೀಗೆ ಹಿಡ್ಕೊಂಡ್ಬಿಟ್ಟು ನಾವು ಡ್ರೈವ್ ಮಾಡ್ತಾ ಇರಬೇಕು. ನಮ್ಮ ಗಾಡಿ ಬಂದುಬಿಟ್ಟು ಲೆಫ್ಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೋಡ್ತಿರೋವಾಗ ನೀವು ಲೆಫ್ಟ್ ಹೋಗ್ತಾ ಇದೆ ಈ ರೀತಿಯಾಗಿ. ಸೊ ಅವಾಗೇ ಮಾಡ್ಬೇಕು, ನಮ್ಮ ಬಲಗೈನ ಸ್ವಲ್ಪ ಲೈಟಾಗಿ ಸ್ಟೇರಿಂಗ್ ವೀಲನ್ನ ಈ ರೀತಿಯಾಗಿ ಎಳ್ಕೋಬೇಕು, ಎಡಗೈಯಿಂದ ಪುಷ್ ಮಾಡಬೇಕು. ಸೊ ಇಲ್ಲಿ ಪುಷ್ ಮಾಡಿ ಎಳ್ಕೊಂಡಾದ್ಮೇಲೆ ಗಾಡಿ ಬಂದುಬಿಟ್ಟು ರೈಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ನೀವು ಸ್ಟೇರಿಂಗ್ ವೀಲ್ ಮತ್ತೆ ಸ್ಟ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಈಗ ಸ್ಟ್ರೇಟಾಗಿ ಹೋಗ್ತಾ ಇದೆ. ಸೊ ಸ್ಟೇರಿಂಗ್ ನಮ್ಮ ಗಾಡಿ ನೋಡಿದ್ರೆ ನೀವು ಲೆಫ್ಟ್ ಹೋಗ್ತಾ ಇದೆ, ಲೆಫ್ಟ್ ಥರ ಹೋಗ್ತಾ ಇದೆ, ಲೆಫ್ಟ್ ಎಡಗಡೆಗೆ ಹೋಗ್ತಾ ಇದೆ ಅನಿಸ್ತಾ ಇದೆ. ಸೊ ಅವಾಗೇ ಮಾಡೋಕೆ ನಮ್ಮ ಬಲಗೈಯಿಂದ ಸ್ಟೇರಿಂಗ್ ವೀಲ್ನ ಎಳ್ಕೋಬೇಕು ಈ ರೀತಿಯಾಗಿ, ಎಡಗೈಯಿಂದ ಸ್ಟೇರಿಂಗನ್ನು ತಳ್ಳಬೇಕು, ಪುಷ್ ಮಾಡಬೇಕು. ಸೊ ಈಗ ಬಂತು, ಮತ್ತೆ ನಾನು ಲೆಫ್ಟಿಗೆ ಎಳ್ಕೊಂಡ್ಬಿಟ್ಟು ಗಾಡಿನ ಸ್ಟ್ರೇಟ್ ಮಾಡಿಕೊಂಡೆ. ಸೊ ಗಾಡಿ ಸ್ಟ್ರೇಟ್ ಆದ ತಕ್ಷಣ ನೀವು ಇಮಿಡಿಯೇಟಾಗಿ ಸ್ಟೇರಿಂಗ್ ವೀಲನ್ನು ಆ ಕಡೆ ಈ ಕಡೆ ಟರ್ನ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಈ ರೀತಿಯಾಗಿ ಸ್ಟ್ರೇಟಾಗಿ ಹಿಡ್ಕೋಬೇಕು ಹೀಗೆ. ಓಕೆನಾ? ಸೊ ಈಗ ನನಗೆ ಬಲಗಡೆ ಟರ್ನ್ ತೊಗೋಬೇಕು. ಅವಾಗೇ ಮಾಡ್ಬೇಕಂತ ಹೇಳಿದ್ರೆ, ನಾನು ಬಲಗಡೆ ಟರ್ನ್ ತೊಗೋಬೇಕಂದ್ರೆ ನಾನು ವೇಟ್ ಮಾಡಬೇಕು, ನನ್ನ ಭುಜ ಈ ಕಡೆ ಬರೋದು. ಆಮೇಲೆ ಎಡಗೈಯಿಂದ ಪುಷ್ ಮಾಡ್ತಾ ಬಲಗೈನ ಎಳ್ಕೋಬೇಕು, ಎಡಗೈಯಿಂದ ಪುಷ್ ಮಾಡ್ತಾ ಸ್ಟೇರಿಂಗ್ ವೀಲನ್ನು. ಸೊ ಈಗ ಟರ್ನ್ ಆದಮೇಲೆ ಇಮಿಡಿಯೇಟಾಗಿ ನಾವು ಯಾವ ರೀತಿ ಎಷ್ಟು ಟರ್ನನ್ನು ನಾವು ಟರ್ನ್ ಮಾಡಿದ್ವಿ ಸ್ಟೇರಿಂಗ್ ವೀಲನ್ನ, ಅಷ್ಟೇ ಟರ್ನನ್ನು ಮತ್ತೆ ವಾಪಸ್ ತಗೋಬೇಕು ಹೀಗೆ. ಸೊ ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿ ರೈಟ್ ಟರ್ನ್ ತೊಗೋಬೇಕು. ಅವಾಗ ನಾನು ಏನು ಮಾಡ್ಬೇಕಂದ್ರೆ, ರೈಟ್ ಟರ್ನ್ ತೊಗೋಬೇಕಂತ ಹೇಳಿದ್ರೆ ಎಡಗೈಯಿಂದ ಪುಷ್ ಮಾಡಬೇಕು ಸ್ಟೇರಿಂಗ್ ವೀಲ್ನ, ಬಲಗೈಯಿಂದ ಪುಲ್ ಮಾಡ್ಕೋಬೇಕು ಹೀಗೆ. ಸೊ ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ನಾನು ವಾಪಸ್ಸು ಎಷ್ಟು ಟರ್ನ್ ತಿರುಗಿಸಿದ ಸ್ಟೇರಿಂಗ್ ವೀಲನ್ನು ಅಷ್ಟೇ ನಾನು ವಾಪಸ್ ತೊಗೊಂಬಿಟ್ಟು ಸ್ಟೇರಿಂಗ್ ವೀಲ್ನ ಸ್ಟ್ರೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಟೇರಿಂಗ್ ವೀಲ್ ಸ್ಟ್ರೇಟಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸ್ಟೇರಿಂಗ್ ವೀಲ್ನ ಜಸ್ಟ್ ಹೋಲ್ಡ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ಪೂರ್ತಿ ಟೈಟಾಗಿ ಸ್ಟೇರಿಂಗ್ ವೀಲ್ನ ಹಿಡಿಬಾರ್ದು, ಈ ರೀತಿಯಾಗಿ ನಾರ್ಮಲ್ ಆಗಿ ಸ್ಟೇರಿಂಗ್ ವೀಲ್ನ ಹಿಡ್ಕೋಬೇಕು, ಮತ್ತು ಎರಡು ಕೈಯಿಂದ ಹಿಡ್ಕೊಂಡಿರಬೇಕು. ಈಗ ನನಗೆ ಫಾರ್ ಎಕ್ಸಾಂಪಲ್ ನನ್ನ ಗಾಡಿ ಬಂದುಬಿಟ್ಟು ರೈಟ್ ಬಲಗಡೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಈಗ ಬಲಗಡೆ ಹೋಗ್ತಾ ಇದೆ, ಅವಾಗೇ ಮಾಡೋಕೆ ನಾನು ಎಡಗೈಯಿಂದ ಸ್ಟೇರಿಂಗ್ ವೀಲ್ ಎಳ್ಕೋಬೇಕು, ಬಲಗೈಯಿಂದ ಸ್ಟೇರಿಂಗ್ ವೀಲ್ನ ಪುಷ್ ಮಾಡ್ಬೇಕು ಹೀಗೆ. ಸೊ ಪುಷ್ ಮಾಡಿ ಸ್ಟೇರಿಂಗ್ ರೋಡಿಗೆ ಕರೆಕ್ಟಾಗಿ ಬಂದ ತಕ್ಷಣ ಮತ್ತೆ ನಾನು ಸ್ಟೇರಿಂಗ್ ವೀಲನ್ನು ರೈಟಿಗೆ ತೊಗೊಂಬಿಟ್ಟು ಸ್ಟ್ರೇಟಾಗಿ ಮಾಡ್ಕೊಂಬಿಟ್ಟು ಸ್ಟೇರಿಂಗ್ ವೀಲ್ನ ಹಿಡ್ಕೋಬೇಕು ಜಸ್ಟ್ ಹೀಗೆ. ಆಯಿತಾ? ಈಗ ನೋಡಿ ಎಡಗಡೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಸ್ಟೇರಿಂಗ್ ನಮ್ಮ ಗಾಡಿ ಬಂದ್ಬಿಟ್ಟು ಎಡಗಡೆ ಹೋಗ್ತಾ ಇದೆ. ಅವಾಗೇ ಮಾಡೋಕೆ ನಾನು ಬಲಗೈಯಿಂದ ಸ್ಟೇರಿಂಗ್ ವೀಲ್ ಎಳ್ಕೋಬೇಕು ಹೀಗೆ, ಸ್ವಲ್ಪ ಲೈಟಾಗಿ ಎಡಗೈಯಿಂದ ತಳ್ಳಬೇಕು. ಮತ್ತು ಗಾಡಿ ಸೆಂಟ್ರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಸ್ಟೇರಿಂಗ್ ವೀಲನ್ನು ಮತ್ತೆ ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಹೀಗೆ ಮೂವ್ ಮಾಡ್ತಾ ಇರಬೇಕು. ಸೊ ಆ್ಯಕ್ಚುಲಿ ನೀವು ಏನು ಮಾಡ್ತೀರಾ ಸ್ಟಾರ್ಟಿಂಗ್ ಟೈಮಲ್ಲಿ ಕಲಿಯುವಾಗ ಅಂತ ಹೇಳಿದ್ರೆ, ನಿಮ್ಮ ಇನ್ಸ್ಟ್ರಕ್ಟರ್ ಎಡಗಡೆ ತೊಗೊಳ್ರಿ ಅಂದ ತಕ್ಷಣ ಏನು ಮಾಡಿಬಿಡ್ತಾರೆ, ಎಡಗಡೆ ಪೂರ್ತಿಯಾಗಿ ಈ ರೀತಿ ಟರ್ನ್ ಮಾಡಿಬಿಡ್ತೀರಾ, ಮತ್ತು ಬಲಗಡೆ ತೊಗೊಂಡು ಪೂರ್ತಿಯಾಗಿ ಈ ರೀತಿ ತೊಗೊಂಡ್ಬಿಡ್ತೀರಾ ಹೀಗೆ. ಅಂದರೆ ನೀವು ಗಡಿಬಿಡಿ ಮಾಡ್ಕೊಂಡ್ಬಿಡ್ತೀರಾ. ಸೊ ಆ ರೀತಿಯಾಗಿ ಸ್ಟೇರಿಂಗ್ ವೀಲನ್ನು ಈ ರೀತಿಯಾಗಿ ತಿರುಗಿಸ್ಬಾರ್ದು. ಸ್ಟೇರಿಂಗ್ ವೀಲ್ನ ತುಂಬ ಲೈಟಾಗಿ ಟರ್ನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ ನನಗೆ ಅಲ್ಲಿ ಲೆಫ್ಟ್ ಟರ್ನ್ ತೊಗೊಳೋದಿದೆ, ನಾ ಏನು ಮಾಡ್ತೇನೆ ಲೆಫ್ಟ್ ಟರ್ನ್ ತೊಗೋಬೇಕಂತ ಹೇಳಿದ್ರೆ, ಸೊ ಎಡಗಡೆನ ಪುಲ್ ಮಾಡ್ಕೋತೀನಿ, ಬಲಗೈಯಿಂದ ಸ್ಟೇರಿಂಗ್ ವೀಲನ್ನು ಪುಷ್ ಮಾಡ್ತೇನೆ ಹೀಗೆ.
ನಿಮ್ಮ ಇನ್ಸ್ಟ್ರಕ್ಷನ್ ಲೆಫ್ಟ್ ಕಟ್ ಮಾಡಿ ಅಂದ ತಕ್ಷಣ ನೀವೇನು ಮಾಡಿಬಿಡ್ತೀರಾ, ಇಮಿಡಿಯೇಟಾಗಿ ಪೂರ್ತಿಯಾಗಿ ಈ ರೀತಿ ಟರ್ನ್ ಮಾಡಿಬಿಡ್ತೀರಾ ಹೀಗೆ. ಆಮೇಲೆ ರೈಟ್ ತೊಗೊಂಡ ತಕ್ಷಣ ಪೂರ್ತಿಯಾಗಿ ಹಿಂಗೆ ಮಾಡಿಬಿಡ್ತೀರಾ, ಲೆಫ್ಟ್ ತೊಗೊಂಡ್ರೆ ಹೀಗೆ ಮಾಡ್ತೀರಾ. ಸೊ ಈ ರೀತಿಯಾಗಿ ಸ್ಟೇರಿಂಗ್ ವೀಲನ್ನು ಮಾಡಬಾರ್ದು, ಹ್ಯಾಂಡಲ್ ಮಾಡಬಾರ್ದು. ತುಂಬ ಸಿಂಪಲ್ಲು. ಸ್ಟೇರಿಂಗ್ ವೀಲನ್ನು ಈ ರೀತಿಯಾಗಿ ಹಿಡ್ಕೊಂಡಿರ್ಬೇಕು ಯಾವಾಗಲೂ. ನಮ್ಮ ಗಾಡಿ ಬಂದುಬಿಟ್ಟು ನಮ್ಮ ಸ್ಟೇರಿಂಗ್ ವೀಲು ಸೆಂಟ್ರ್ ಪಾಯಿಂಟಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಈಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಕೈಯನ್ನು, ನನ್ನ ಸ್ಟೇರಿಂಗ್ ವೀಲ್ ಅಥವಾ ನನ್ನ ಬಲಗಡೆ ವೀಲು ಸೆಂಟ್ರ್ ಪಾಯಿಂಟಲ್ಲಿ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಜಡ್ಜ್ ಮಾಡಿದೆ ಅಂತ, ನಾವು ಪರ್ಫೆಕ್ಟಾಗಿ ಜಡ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ. ಸೊ ಇಲ್ಲಿ ನಮ್ಮ ಗಾಡಿ ಬಂದ್ಬಿಟ್ಟು ಏನಾದ್ರು ಸ್ವಲ್ಪ ಲೈಟ್ ಆಗಿ ಲೆಫ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೀವು ನೋಡ್ತಿರುವಾಗ ನಮ್ಮ ಗಾಡಿ ಬಂದ್ಬಿಟ್ಟು ಈ ರೀತಿ ಕ್ರಾಸ್ ಆಗ್ತಾ ಇದೆ. ಅವಾಗ ನಾವು ಏನು ಮಾಡಬೇಕು, ನಮ್ಮ ಬಲಗೈಯಿಂದ ಸ್ವಲ್ಪ ಸ್ಟೇರಿಂಗ್ ವೀಲ್ನ ಎಳ್ಕೋಬೇಕು, ಎಡಗೈಯಿಂದ ಸ್ಟೇರಿಂಗ್ ವೀಲ್ನ ಪುಷ್ ಮಾಡಬೇಕು. ಸೊ ಬಂದ ತಕ್ಷಣ ಆಮೇಲೆ ಇಮಿಡಿಯೇಟಾಗಿ ಸೆಂಟ್ರ್ ಬಂದ ತಕ್ಷಣ ಗಾಡಿ ಸ್ಟೇಟ್ ಆದ ತಕ್ಷಣ ಸ್ಟೇರಿಂಗ್ ವೀಲ್ ಮತ್ತೆ ಸ್ಟೇಟ್ ಮಾಡ್ಕೋಬೇಕು ಹೀಗೆ. ಸೊ ಈಗ ನಾನು ಸ್ವಲ್ಪ ರೈಟ್ ಕಾರ್ನರ್ಗೆ ಹೋಗ್ಬೇಕಂತ ಇಟ್ಕೊಳ್ಳೋಣ. ಅಂದರೆ ಈಗ ನನ್ನ ಗಾಡಿ ಬಂದ್ಬಿಟ್ಟು ಸೆಂಟ್ರ್ ಪಾಯಿಂಟಲ್ಲಿ ರೈಟ್ ತೊಗೋಬೇಕಂತ ಹೇಳಿದ್ರೆ ನಾನು ಏನು ಮಾಡ್ತೇನೆ, ಸ್ಟೇರಿಂಗ್ ಫಸ್ಟ್ ಬಲಗೈನ ಎಳ್ಕೊತೇನೆ, ಸ್ಟೇರಿಂಗನ್ನು ಎಡಗೈಯಿಂದ ಸ್ವಲ್ಪ ತಳ್ಳುತ್ತೇನೆ, ಪುಷ್ ಮಾಡ್ತೇನೆ. ಸೊ ಈಗ ಸ್ಟೇರಿಂಗ್ ರೈಟ್ ಸೈಡಿಗೆ ಬಂತು ಅಂದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ಸ್ಟೇರಿಂಗ್ ವೀಲನ್ನು ಮತ್ತೆ ಸ್ವಲ್ಪ ಲೆಫ್ಟಿಗೆ ತೊಗೊಂಡ್ಬಿಟ್ಟು ನಾವು ಎಷ್ಟು ಟರ್ನ್ ಮಾಡಿದ್ವಿ ಅಷ್ಟೇ ಟರ್ನ್ ಮಾಡಿ ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಮತ್ತೆ ಸ್ಟೇರಿಂಗ್ ವೀಲನ್ನು ಮತ್ತೆ ಸ್ಟ್ರೇಟ್ ಮಾಡ್ಕೋಬೇಕು ಹೀಗೆ. ಈಗ ನಾನು ಎಡಗಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಎಡಗಡೆ ಸೈಡ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಸ್ಟೇರಿಂಗ್ ವೀಲನ್ನು ಎಡಗೈಯಿಂದ ಎಳ್ಕೊತೇನೆ, ಬಲಗೈಯಿಂದ ತಳ್ತೇನೆ, ಪುಷ್ ಮಾಡ್ತೇನೆ. ಸೊ ಎಡಗಡೆ ಎಡ್ಜಿಗೆ ಬಂತು ಇಮಿಡಿಯೇಟ್ ಮತ್ತೆ ನಾನು ಸ್ಟೇರಿಂಗ್ ವೀಲ್ ಎಷ್ಟು ಟರ್ನ್ ಮಾಡಿದೆ ಅಷ್ಟೇ ಮತ್ತೆ ಬಲಗಡೆ ಟರ್ನ್ ಮಾಡ್ಕೊಂಬಿಟ್ಟು ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಗಾಡಿನ ಡ್ರೈವ್ ಮಾಡ್ತೇನೆ ಹೀಗೆ. ಈಗ ನನಗೆ ಎಡಗಡೆಗೆ ಟರ್ನ್ ತೊಗೋಬೇಕು, ಏನು ಮಾಡ್ತೇನೆ, ಬಲಗೈಯಿಂದ ಪುಷ್ ಮಾಡ್ತೇನೆ, ಎಡಗೈಯಿಂದ ಸ್ಟೇರಿಂಗ್ ವೀಲ್ನ ಎಳ್ಕೊತೇನೆ, ಬಲಗೈಯಿಂದ ಪುಷ್ ಮಾಡ್ತೇನೆ, ಎಡಗಡೆಯಿಂದ ಎಳ್ಕೊತೇನೆ. ಸೊ ಇಮಿಡಿಯೇಟಾಗಿ ನಾವು ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ವಾಪಸ್ ಅಷ್ಟೇ ಟರ್ನ್ ಮಾಡಿಬಿಡಬೇಕು. ನಾವು ಎಷ್ಟು ಟರ್ನ್ ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡಿದ್ವಿ, ನಮ್ಮ ಗಾಡಿ ಸ್ಟೇಟ್ ಆದ ತಕ್ಷಣ ಮತ್ತೆ ನಾನು ಅಷ್ಟೇ ಟರ್ನ್ ಮಾಡ್ಕೊಂಬಿಟ್ಟು ಈಗ ನನಗೆ ಎಡಗಡೆ ಟರ್ನ್ ತೊಗೋಬೇಕು, ಏನು ಮಾಡ್ತೇನೆ, ಎಡಗೈಯಿಂದ ಎಳ್ಕೊತೇನೆ, ಬಲಗೈಯಿಂದ ಪುಷ್ ಮಾಡ್ತೇನೆ ಹೀಗೆ. ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ನಾನು ಎಷ್ಟು ಟರ್ನ್ ಮಾಡಿದೆ ಸ್ಟೇರಿಂಗನ್ನು ಅಷ್ಟೇ ಮತ್ತೆ ಟರ್ನ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಹೋಗಲಿಕ್ಕೆ ಗಾಡಿನ ಬಿಡ್ತೇನೆ. ಸೊ ಈಗ ನಾನು ಗಾಡಿ ಎಡಗಡೆ ಹೋಗ್ತಾ ಇದ್ದೆ, ಸ್ವಲ್ಪ ಕ್ರಾಸಿಂಗ್ ಆಗಿ, ಅವಾಗ ಏನು ಮಾಡ್ತೇನೆ, ನಾನು ಬಲಗೈನ ಎಳ್ಕೊತೇನೆ, ಸ್ಟೇರಿಂಗನ್ನು ಎಡಗೈಯಿಂದ ಪುಷ್ ಮಾಡ್ತೇನೆ, ಗಾಡಿ ಸ್ಟ್ರೇಟ್ ಆಯಿತು, ಮತ್ತೆ ಎಡಗಡೆ ಸ್ಟೇರಿಂಗ್ ಎಷ್ಟು ತಿರುಗಿಸ್ತಾ ಅಷ್ಟೇ ಟರ್ನ್ ಮಾಡಿ ಬಲಗಡೆ ಟರ್ನ್ ಮಾಡ್ಕೊಂಡ್ಬಿಟ್ಟು ನಿಲ್ಲಿಸ್ತೇನೆ ಹೀಗೆ. ಸೊ ಈಗ ನನಗೆ ಬಲಗಡೆ ತೊಗೋಬೇಕಂತ ಹೇಳಿ ಏನು ಮಾಡ್ತೇನೆ, ಎಡಗಡೆಯಿಂದ ಪುಷ್ ಮಾಡ್ತೇನೆ, ಎಡಗೈಯಿಂದ ಬಲಗೈಯಿಂದ ಎಳ್ಕೊತೀನಿ. ಈಗ ಗಾಡಿ ಬಂದ್ಬಿಟ್ಟು ಬಲಗಡೆ ಎಡ್ಜಿ ಬಂತು, ಮತ್ತೆ ನಾನು ಸೇಮ್ ಅಷ್ಟೇ ಎಷ್ಟು ಟರ್ನ್ ಮಾಡಿದೆ ಸ್ಟೇರಿಂಗನ್ನು ಅಷ್ಟೇ ಲೆಫ್ಟ್ ಟರ್ನ್ ಮಾಡ್ಕೊಂಬಿಟ್ಟು ಗಾಡಿನ ಸ್ಟ್ರೇಟ್ ಮಾಡ್ಕೊತೇನೆ ಹೀಗೆ. ಈಗ ನಾನು ಬಲಗಡೆ ಎಡ್ಜಲ್ಲಿ ಹೋಗ್ತಾ ಇದೆ, ನಿಮ್ಮ ಜಡ್ಜ್ ಮಾಡಿದ್ರೆ ಅಂತ ಹೇಳಿದ್ರೆ. ಸೊ ನಾನು ಎಡಗಡೆ ತೊಗೋಬೇಕಂದ್ರೆ ನಾನು ಏನು ಮಾಡ್ತೀನಿ, ಎಡಗೈಯಿಂದ ಸ್ಟೇರಿಂಗ್ ವೀಲ್ನ ಎಳ್ಕೊತೀನಿ, ಸ್ವಲ್ಪ ಲೈಟಾಗಿ ಬಲಗೈಯಿಂದ ಪುಷ್ ಮಾಡ್ತೀನಿ ಹೀಗೆ. ನಾನು ಸ್ಟೇರಿಂಗನ್ನು ಅಬ್ಸರ್ವ್ ಮಾಡಿ ನಾನು ತುಂಬ ಲೈಟಾಗಿ, ಸೊ ಎಡಗಡೆ ಎಡ್ಜ್ ಬಂದ ತಕ್ಷಣ ಇಮಿಡಿಯೇಟ್ ನಾನು ಮಾಡ್ತೇನೆ, ಮತ್ತೆ ಎಡಗೈಯಿಂದ ಪುಷ್ ಮಾಡ್ತೇನೆ, ಬಲಗೈಯಿಂದ ಎಳ್ಕೊಂಬಿಟ್ಟು ಸ್ಟೇರಿಂಗ್ ವೀಲನ್ನು ಎಷ್ಟು ಟರ್ನ್ ಮಾಡಿದೆ ಲೆಫ್ಟ್ ಹೋಗಲಿಕ್ಕೆ ಅಷ್ಟೇ ವಾಪಸ್ ತೊಗೊಂಡ್ಬಿಟ್ಟು ಡ್ರೈವ್ ಮಾಡ್ತೇನೆ. ಸ್ನೇಹಿತರೆ ಅರ್ಥ ಆಗಿದೆ ಅನ್ಕೋತೀನಿ, ಮತ್ತೊಮ್ಮೆ ನಿಮಗೆ ತೋರಿಸ್ತೇನೆ. ಏನಂತ ಹೇಳಿದ್ರೆ, ಈಗ ನೋಡಿ ನಾನು ಸ್ಟ್ರೇಟಾಗಿ ಮೂವ್ ಮಾಡಬೇಕು ಗಾಡಿನ. ಸೊ ಸ್ಟಾರ್ಟಿಂಗ್ನಲ್ಲಿ ಯಾವಾಗಲೂ ಸ್ಟೇರಿಂಗ್ ಬಂದ್ಬಿಟ್ರೆ ನಿಮ್ದು ಸ್ಟ್ರೇಟ್ ಆಗಿರುತ್ತೆ. ಸೊ ಗಾಡಿನ ನಾವು ಮೂವ್ ಮಾಡಿದ್ವಿ ಅಂತ ಹೇಳಿದ್ರೆ, ಬಿಟ್ವಿ ಅಂತ ಹೇಳಿದ್ರೆ ನೋಡಿ ಗಾಡಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಾ ಇದೆ. ಸೊ ಈಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಸ್ಟೇರಿಂಗ್ ವೀಲನ್ನು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ಬೇಕಂದ್ರೆ ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ಗಾಡಿ ಸ್ಟ್ರೇಟಾಗಿ ಹೋಗ್ತಾ ಇದೆಯಾ ಅಂತ ಜಡ್ಜ್ ಮಾಡ್ಕೊಂಬಿಟ್ಟು ಲೈಟಾಗಿ ಲೆಫ್ಟ್ ಟು ರೈಟ್ ಮಾತ್ರನೇ ನಾವು ಟರ್ನ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನನಗೆ ಲೆಫ್ಟಿಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಸ್ವಲ್ಪ. ಸೊ ಕ್ರಾಸ್ ಆಗಿದೆ, ಹೀಗೆ ಲೈಟಿಂಗ್ ಕಂಬದ ಕಡೆ ಹೋಗ್ತಾ ಇದೆ. ನಾ ಏನು ಮಾಡ್ತೀನಿ, ಈಗ ಬಲಗೈಯಿಂದ ಸ್ಟೇರಿಂಗ್ ವೀಲ್ನ ಎಳ್ಕೊತೀನಿ, ಲೈಟಾಗಿ ಎಡಗೈಯಿಂದ ಪುಷ್ ಮಾಡ್ತೇನೆ ಓಕೆನಾ. ಬಲಗೈಯಿಂದ ಪುಲ್ ಮಾಡ್ಕೊಂಡು ಎಡಗೈಯಿಂದ ಪುಷ್ ಮಾಡಿದೆ. ಸೊ ಆಮೇಲೆ ಮಾಡ್ಬೇಕು, ಗಾಡಿ ಸ್ಟೇಟ್ ಆದ ತಕ್ಷಣ ಮತ್ತೆ ಸೇಮ್ ಎಷ್ಟು ಟರ್ನ್ ಮಾಡಿದ್ವಿ ಸ್ಟೇರಿಂಗನ್ನು ಅಷ್ಟೇ ಟರ್ನ್ ಮಾಡಿ ಗಾಡಿನ ಸ್ಟ್ರೇಟ್ ಮಾಡ್ಕೋಬೇಕು ಹೀಗೆ. ಸೊ ಈಗ ಗಾಡಿ ಸ್ಟ್ರೇಟ್ ಹೋಗ್ತಾ ಇದೆ, ಬಲಗಡೆ ತಗೋಬೇಕಂತ ಇಟ್ಕೊಳ್ಳಿ ನನಗೆ. ಈಗ ಬಲಗೈನ ಎಳ್ಕೊತೀನಿ, ಸ್ಟೇರಿಂಗನ್ನು ಎಡಗೈಯಿಂದ ಪುಷ್ ಮಾಡ್ತೀನಿ ಹೀಗೆ. ಸೊ ಈಗ ಬಲಗಡೆ ಎಡ್ಜಿ ಬಂತು, ನಾ ಮಾಡೋಕೆ ಮತ್ತೆ ಅಷ್ಟೇ ಎಷ್ಟು ಟರ್ನ್ ಮಾಡಿದೆ ಅಷ್ಟೇ ಟರ್ನ್ ಮಾಡಿ ಎಡಗಡೆಗೆ ಟರ್ನ್ ಮಾಡ್ಕೊಂಬಿಟ್ಟು ಗಾಡಿನ ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಗಾಡಿನ ಮತ್ತೆ ಮೂವ್ ಮಾಡ್ಬೇಕು ಹೀಗೆ. ಸೊ ಇಲ್ಲಿ ಸ್ನೇಹಿತರೆ ಮತ್ತೊಂದು ಡೌಟ್ ಏನಾಗುತ್ತೆ ಅಂದರೆ ಕಲಿಯುವಾಗ, ಸೊ ಟರ್ನ್ ಮಾಡ್ಕೋಬೇಕಾದ್ರೆ 90 ಡಿಗ್ರಿ ಟರ್ನ್ ಆಗಿರ್ಬೋದು ಅಥವಾ ಪೂರ್ತಿ ರೌಂಡ್ ಟರ್ನ್ ಆಗಿರ್ಬೋದು, ಆವಾಗ ಎಷ್ಟು ಟರ್ನ್ ಮಾಡಬೇಕು ಅಂದರೆ 3 ಸಾರಿ ಟರ್ನ್ ಮಾಡಬೇಕಾ 2 ಸಾರಿ ಟರ್ನ್ ಮಾಡಬೇಕಾ ಸ್ಟೇರಿಂಗನ್ನು, ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ನೀವು ಆ್ಯಕ್ಚುಲಿ ಕೌಂಟ್ ಮಾಡಿ ಟರ್ನ್ ಮಾಡೋದನ್ನು ಮರ್ತ್ಬಿಡಿ, ಯಾಕಂದರೆ ಆ ರೀತಿಯಾಗಿ ಇರೋಲ್ಲ. ನೀವು ಟರ್ನ್ ಮಾಡಬೇಕಂದ್ರೆ ನಿಮ್ಮ ಪ್ರಾಪರ್ ಜಡ್ಜ್ ಮಾಡಬೇಕು, ಗಾಡಿ ನಮ್ಮ ಲೆಫ್ಟ್ ವೀಲು ಅಥವಾ ರೈಟ್ ವೀಲ್ ಎಲ್ಲಿ ಹೋಗ್ತಾ ಇದೆ, ರೋಡಿಂದ ಕೆಳಗಡೆ ಹೋಗ್ತಾ ಇದೆ ಅಥವಾ ರೋಡ್ ಮೇಲೆ ಇದೆಯಾ, ಅಥವಾ ಟರ್ನ್ ಮಾಡುವಾಗ ಎಷ್ಟು ರೇಡಿಯಸಲ್ಲಿ ಟರ್ನ್ ಆಗುತ್ತೆ. ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ, ಇದು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ಪೂರ್ತಿ ಒಂದು ರೌಂಡ್ ಟರ್ನ್ ಮಾಡ್ಕೋಬೇಕು, ಏನು ಮಾಡ್ತೀನಿ, ನಾನು ಸ್ಟೇರಿಂಗ್ ವೀಲನ್ನು ಯಾವತ್ತೂ ನಾನು ಕೌಂಟ್ ಮಾಡೋಕ್ಕೆ ಹೋಗಲ್ಲ ಟರ್ನ್ ಮಾಡುವಾಗ. ಸೊ ನಾನು ಜಸ್ಟ್ ನನ್ನ ಗಾಡಿನ ಜಡ್ಜ್ ಮಾಡ್ತೀನಿ, ನನ್ನ ಈ ಬಲಗಡೆ ವೀಲ್ ಎಲ್ಲಿದೆ ಎಡಗಡೆ ವೀಲ್ ಎಲ್ಲಿದೆ ಅಂತ ಜಡ್ಜ್ ಮಾಡ್ತೇನೆ. ಸೊ ಈ ರೀತಿಯಾಗಿ ಟರ್ನ್ ಮಾಡ್ತೇನೆ. ಸೊ ಈಗ ನನ್ನ ಗಾಡಿ ಬಂದ್ಬಿಟ್ಟು ಟರ್ನ್ ಆಯಿತು. ಈಗ ನಾನೇ ಮಾಡ್ತೀನಿ, ಮತ್ತೆ ವಾಪಸ್ ಎಷ್ಟು ಟರ್ನ್ ಮಾಡಿದೆ ಅಷ್ಟೇ ಸ್ಟೇರಿಂಗನ್ನು ಮತ್ತೆ ವಾಪಸ್ ಟರ್ನ್ ಮಾಡ್ತೇನೆ, ಮತ್ತು ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಗಾಡಿನ ಹೋಗ್ಲಿಕ್ಕೆ ಬಿಡ್ತೇನೆ ಹೀಗೆ.
ಸೊ ಈಗ ಗಾಡಿ ಸ್ಟ್ರೇಟಾಗಿ ಹೋಗ್ತಾ ಇದೆ. ಈಗ ನಾನು ಒಂದು ಸ್ವಲ್ಪ ಫಾಸ್ಟ್ ಡ್ರೈವ್ ಮಾಡಿ ತೋರಿಸ್ತೇನೆ. ಈಗ ಸೆಕೆಂಡ್ ಗೇರಲ್ಲಿದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೋಡಿ 3 ಲೈನ್ ಇದೆ ಇಲ್ಲಿ, ನಾನು ಈಗ ಮಿಡ್ಲ್ ಲೈನಲ್ಲಿ ಹೋಗ್ತಾ ಇದ್ದೇನೆ. ಸೊ ಈಗ ನನಗೆ ಬಲಗಡೆ ಬರಬೇಕು, ಬಲಗಡೆ ಅಂದರೆ ಮುಂದ್ಗಡೆ ಏನಿದೆ ಸೊ ಬಲಗಡೆ ತೊಗೋಬೇಕು. ನಾ ಇವಾಗ ಏನು ಮಾಡ್ತೇನೆ, ಬಲಗೈಯಿಂದ ಸ್ಟೇರಿಂಗನ್ನು ಎಳ್ಕೊತೀನಿ, ಎಡಗೈಯಿಂದ ಸ್ವಲ್ಪ ಲೈಟಾಗಿ ಪುಷ್ ಮಾಡ್ತೇನೆ. ಮತ್ತು ವಾಪಸ್ ನೋಡಿ ಈಗ ಕ್ರಾಸ್ ಆಯಿತು, ಮತ್ತೆ ನಾನು ಸ್ಟ್ರೇಟ್ ಮಾಡ್ಕೋಬೇಕು. ಮತ್ತು ಸೇಮ್ ಅಷ್ಟೇ ಎಡಗಡೆಗೆ ಎಳ್ಕೊತೀನಿ ಸ್ಟೇರಿಂಗನ್ನು, ಬಲಗೈಯಿಂದ ಪುಷ್ ಮಾಡ್ತಾ. ಸೊ ಈಗ ಸ್ಟ್ರೇಟ್ ಹೋಗ್ತಾಯಿದೆ, ಸ್ಟ್ರೇಟ್ ಹಿಡ್ಕೊಂಡ್ಬಿಟ್ಟು ಹಾಗೆ ಗಾಡಿನ ಹೋಗ್ಲಿಕ್ಕೆ ಬಿಡ್ತೇನೆ. ಸೊ ಈಗ ಥರ್ಡ್ ಗೇರ್ ಶಿಫ್ಟ್ ಮಾಡಿದೆ. ಸೊ ಈಗ ನೋಡಿ ಗಾಡಿ ಬಂದ್ಬಿಟ್ಟು ಈ ಕಡೆ ಹೋಗ್ತಾ ಇದೆ, ಅಂದರೆ ಆ ಲೈಟಿಗೆ ಕಂಬದ ಕಡೆ. ಅವಾಗ ನಾ ಏನು ಮಾಡಬೇಕು, ಬಲಗೈಯಿಂದ ಸ್ಟೇರಿಂಗನ್ನು ಲೈಟಾಗಿ ಎಳ್ಕೊತೀನಿ, ಎಡಗೈಯಿಂದ ಪುಷ್ ಮಾಡ್ತೇನೆ ಹೀಗೆ. ಸೊ ಮತ್ತೆ ನಾನು ಸ್ಟ್ರೇಟ್ ಮಾಡ್ಕೊಂಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟ್ ಹೋಗಲಿಕ್ಕೆ ಬಿಡ್ತೇನೆ. ಓಕೆನಾ. ಸೊ ಈಗ ನಮ್ಮ ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾಯಿಲ್ಲ, ಗಾಡಿ ಬಂದ್ಬಿಟ್ಟು ತುಂಬ ಸ್ಟ್ರೇಟಾಗಿ ಹೋಗ್ತಾ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನಾನೇನು ಮಾಡಬೇಕು, ಸ್ಟೇರಿಂಗನ್ನು ಜಸ್ಟ್ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ, ಹಿಡ್ಕೊಂಡಿರ್ಬೇಕು ಸ್ಟ್ರೇಟ್ ಹೋಗ್ಲಿಕ್ಕೆ ಬಿಟ್ಕೊಂಡು. ಬಟ್ ಆ ಕಡೆ ಈ ಕಡೆ ಟರ್ನ್ ಮಾಡಬಾರ್ದು ಲೆಫ್ಟ್ ಟು ರೈಟ್, ಯಾಕಂದರೆ ನನ್ನ ದಾರಿ ಬಂದ್ಬಿಟ್ಟು ಸ್ಟ್ರೇಟಾಗಿ ಹೋಗ್ತಾ ಇದೆ. ಇಲ್ಲಿ ನಾವೇ ಮಾಡ್ತೀವಿ, ಸ್ಟಾರ್ಟಿಂಗ್ ಕಲಿಯುವಾಗ ಗಾಡಿ ಸ್ಟ್ರೇಟಾಗಿ ಹೋಗ್ತಾ ಇದ್ದರೂ ರೋಡಲ್ಲಿ ನಾವೇ ಮಾಡ್ತೀವಿ, ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಗಾಬರಿ ಹಾಕ್ಬೇಕೊಂಡ್ಬಿಟ್ಟು ನಾವು ಸ್ಟೇರಿಂಗ್ ವೀಲನ್ನು ಲೆಫ್ಟ್ ಟು ರೈಟ್ ಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಮಾಡಬಾರ್ದು, ಜಸ್ಟ್ ಸ್ಟೇರಿಂಗ್ ವೀಲನ್ನು ಸ್ಟ್ರೇಟಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹಿಡ್ಕೊಂಡ್ಬಿಟ್ಟು ಜಸ್ಟ್ ಹೋಗಲಿಕ್ಕೆ ಬಿಡಬೇಕು. ಗಾಡಿನ ನೀವು ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡೋದು ರೀತಿ ತುಂಬ ಲೈಟಾಗಿ ಹ್ಯಾಂಡಲ್ ಮಾಡಬೇಕು. ಹೆಂಗಂದ್ರೆ ಹಾಗೆ ಲೆಫ್ಟ್ ಟು ರೈಟ್ಗೆ ಟರ್ನ್ ಆಗಿ ಎಳ್ಲಿಕ್ಕೆ ಹೋಗಬಾರ್ದು ಸ್ಟೇರಿಂಗ್ ವೀಲನ್ನು. ಸೊ ಸ್ಟೇರಿಂಗ್ ವೀಲ್ ಆಟೋಮೆಟಿಕಾಗಿ ಡೈರೆಕ್ಷನ್ ತೊಗೊಂಡು ಹೋಗ್ತಾ ಇರುತ್ತೆ. ನಾವು ವೀಲಿಗೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಲೈಟಾಗಿ ಹ್ಯಾಂಡಲ್ ಮಾಡ್ತಾ ಡೈರೆಕ್ಷನ್ ಕೊಟ್ಟಿವಿ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ನಾವು ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೊಂಡು ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.